ಹೇಳ್ತಾ ಇದ್ದಾರೆ. ಆದರೆ ಇದು ಇನ್ನೂ ಆಗ್ತಾನೇ ಇಲ್ಲ. ಈ ನಡುವೆ ಈ ಲಕ್ಷ್ಮೀಬಾಯಿ ಅವರು ಆಶ್ವಾಸನೆ ಕೊಡ್ತಾ ಇದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಆಶ್ವಾಸನೆ ಕೊಡ್ತಾ ಇದ್ದಾರೆ, ಬಾಲಚಂದ್ರ ಜಾರಕಿಹೊಳಿ ಅವರು ಆಶ್ವಾಸನೆ ಕೊಡ್ತಾ ಇದ್ದಾರೆ, ನಿಶ್ಚಿತವಾಗಿಯೂ ಜಿಲ್ಲಾ ಮಾಡ್ತೀವಿ ಅಂತ. ಯಾವಾಗ ಅಂತಿದ್ದು ಡಿಸೆಂಬರ್ 31 ಬತ್ತು, ಈಗ ಆಲ್ರೆಡಿ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಈ 2-3 ತಿಂಗಳಲ್ಲಿ ಆಜಿತ ಅನ್ನೋಂಥ ಪ್ರಶ್ನೆ ಎಲ್ಲರಲ್ಲೂ ಗಡಿಬಿಡಿ ಸ್ಟಾರ್ಟ್ ಆಗಿಬಿಟ್ಟದ. ಯಾವಾಗ ಕಡಾಡಿಯವರು ಈರಣ್ಣ ಕಡಾಡಿಯವರು 31 ಲಾಸ್ಟ್ ಡೇಟ್ ಅದ, ನೀವು ಜಲ್ದಿ ಮಾಡಿಕೊಳ್ರಿ ಅಂತೇನು ಹೇಳಿದ್ರು ಸೆಂಟ್ರಲ್ ಗೌರ್ಮೆಂಟ, ಇಲ್ಲ ನಂತರದಲ್ಲಿ ಆಗೋದು ಕಷ್ಟ ಅಂತೇಳಿ ಸಹಜವಾಗಿ ಎಲ್ಲರೂ ಗೊಂದಲ ಶುರುವಾಗಿಬಿಟ್ಟದು. ಎರಡೂ ಭಾಗದ ಜನ ಪ್ರಶ್ನೆ ಮಾಡ್ತಾರೆ, ನಮ್ಗೆ ಜಲ್ದಿ ಜಿಲ್ಲೆ ಮಾಡಿರಿ ಹಲವು ವರ್ಷಗಳಿಂದ, ದಶಕಗಳಿಂದ. ಅದರಲ್ಲೂ 3 ಆಯೋಗಗಳು ನಮ್ಮ ಜಿಲ್ಲೆ ಆಗಲಿ, ಗೋಕಾಕ್ ಅಂತ ಹೇಳಿದ್ದು, ಅದೇ ಕಡೆ ನಮ್ಮ ಚಿಕ್ಕೋಡಿ ಜಿಲ್ಲೆ ಆಗಲಿ ಅಂತೇಳಿ ನಂತರದಲ್ಲಿ ಹೋರಾಟ ಮಾಡಿದಂಥ ಅನೇಕ ರಾಜಕಾರಣಿಗಳಾಗಿರ್ಬೋದು. ವಿಶೇಷವಾಗಿ ಆ ಭಾಗದ ರಾಜಕಾರಣಿಗಳು ಇಲ್ಲಿಗಿಂತಲೂ ಹೆಚ್ಚಿನ ಕೆಲಸ ಮಾಡಿದ್ರು ಅನ್ನೋದು ಎರಡು ಮಾತೇ ಇಲ್ಲ. ಉಮೇಶ್ ಕತ್ತಿಯವರಾಗಿರ್ಬೋದು, ವಡ್ಡರವರಾಗಿರ್ಬೋದು, ಆ ಭಾಗದ ಶಾಸಕರು, ಅನೇಕ ಇನ್ನೂ ಹಿಂದಿನ ಹಳೆಯ ಜನ ಭಾಳಷ್ಟು ಹೋರಾಟ ಮಾಡಿ ಚಿಕ್ಕೋಡಿಗೆ ಒಂದು ಮಾನ್ಯತೆ ತಂದಿಟ್ಟರು. ಆಲ್ರೆಡಿ ಶೈಕ್ಷಣಿಕವಾಗಿ ಅದನ್ನು ಜಿಲ್ಲೆ ಅಂತಲೂ ಮಾಡ್ಕೊಂಡಿದ್ದಾರೆ ಈಗಾಗಲೇ. ಆದರೆ ಗೋಕಾಕ್ ಆ ಭಾಗ್ಯನೂ ಇಲ್ಲ. 3 ಆಯೋಗಗಳು ಹೌದು ನಮ್ಮ ಪರವಾಗಿ ಅದಾವ. ವಾಸವ ಆಗಿರ್ಬೋದು, ಹುಂಡೇಕರ್ ಆಗಿರ್ಬೋದು, ವಾಸವ ಜೊತೆ ಹುಂಡೇಕರ್ ಮತ್ತು ನಮ್ಮ ಗದ್ದಿಗೌಡರ ಕಮಿಷನ್ ಆಗಿರ್ಬೋದು ಒಪ್ಪಿಕೊಂಡಿದ್ದಾರೆ ಗೋಕಾಕ್ ಜಿಲ್ಲೆ ಆಗಬೇಕು, ಯಾಕೆ ಆಗಬೇಕು ಅನ್ನೋದಕ್ಕೂ ಸಹಿತ ಕಾರಣಗಳು ಅದನ್ನು ಕೊಟ್ಟಿದ್ದಾರೆ. ಅದು ಇಲ್ಲಿವರೆಗೆ ಜಯಂತ್ ಪಟೇಲ್ರು ಮಾಡಿದ್ರು ಎರಡೂ ಕೂಡ. ನಮ್ಮ ಶೇಷ್ ನಾಯಕರ ಸಮಯದಲ್ಲೇ ಶೇಷ್ ನಾಯಕರು ಒಳ್ಳೆಯ ಕೆಲಸ ಮಾಡಿ ತೊಗೊಂಡು ಬಂದಿದ್ದರು. ಅದನ್ನು ಏನು ಕೆಟ್ಟ ಕಾಲ ನಮ್ಮದು. ಆ ಸಂದರ್ಭದಲ್ಲೇ